ತಾಯಿ ಬಗ್ಗೆ ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದನ್ನ ನಾನೇ ಉದಾಹರಣೆ. ಇವತ್ತು ನಾವು ಚೆನ್ನಾಗಿದ್ದೀರಿ ಅಂದರೆ ನಾವು ಈ ತಾಯಿಯಿಂದ ಅಂತಲೇ ನಾನು ಅನ್ಕೊತೀನಿ. ತುಂಬ ಲೋನ್ ಆಗಿಲ್ಲ, ಎಲ್ಲೂ ಲೋನ್ ಆಗಿಲ್ಲ. ನಾನು ತುಂಬ ಕಷ್ಟದಲ್ಲಿದ್ದೆ. 2ನೇ ವಾರ ಬಂದು ನಾನು ಕಾಯಿ ಕಟ್ಟೋದೆ. ನನಗೆ ನಿಜವಾಗೂ ಮನೆ ಹೋಮ್ ಲೋನ್ ಆಯಿತು. ಯಾವುದೇ ಕಷ್ಟ ಇದ್ರೂ ಏನೇ ಇದ್ರೂ 9 ವಾರ ಬಂದು ಹೋಗಿ. ನನಗೆ ಎದೆ ನೋವು ಅನ್ನೋದಿತ್ತು, ಆದರೆ ತಾಯಿ ನನಗೆ ಎದೆ ನೋವು ಅನ್ನೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮತ್ತೆ ಶಕ್ತಿ ಜಾಸ್ತಿ ಇದೆ. ನಿಜವಾಗೂ ಇಲ್ದಿರೋ ನಂಬಿಕೆ ಈಗ ನನ್ನ ನಂಬಿಕೆ ಬಂದಿದೆ. ಕಾಯಿ ಕಟ್ಟದವ್ರಿಗೆ ಯಾವುದೇ ರೀತಿ ಮೋಸ ಇಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ 2 ಕೆಲಸಗಳನ್ನ ನಮಗೆ ತುಂಬ ಖುಷಿಯಿಂದ ಕೆಲಸ ಆಗಿದೆ. ತಾಯಿನ ದೇವಿನ ನಂಬಿ ಬಂದಿದ್ದೀವಿ. ಮೈಗೆ ಜಾಸ್ತಿ ಹುಷಾರಿರಲಿಲ್ಲ, ಅವ್ರು ಚೇತರಿಸ್ಕೊಂಡಿದ್ದಾರೆ ಈ ದೇವರಿಂದ, ಕಟರಮ್ಮ ದೇವರಿಂದ. ಸೊ ಅಮ್ಮಂದು ಪವರ್ ಏನು ಅಂತ ಸ್ಲೋಲಿ ನಮಗೆ ಗೊತ್ತಾಗ್ತಾ ಇದೆ ಬರ್ತಾ ಇದ್ದಂಗೆ. ಇವತ್ತು ನಾವು ಚೆನ್ನಾಗಿದ್ದೀರಿ ಅಂದರೆ ನಾವು ಈ ತಾಯಿಯಿಂದ ಅಂತಲೇ ನಾನು ಅನ್ಕೊತೀನಿ. ಯಾಕಂದರೆ ನಾವು ತುಂಬ ಅಭಿವೃದ್ಧಿಗಳು ಕಾಣಿದ್ದೀನಿ. ನಾವು ಅಂದ್ಕೊಂಡಿದ್ದೆಲ್ಲ 2 ಕೆಲಸಗಳನ್ನ ನಮಗೆ ತುಂಬ ಖುಷಿಯಿಂದ ಕೆಲಸ ಆಗಿದೆ. ನನಗೆ ಅದ್ರ ಬಗ್ಗೆ ಹೇಳೋದು ಇನ್ನೊಂದು ಮಾತಿಲ್ಲ. ಇನ್ನೊಂದೇನೆಂದರೆ ತಾಯಿ ಬಗ್ಗೆ ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದನ್ನ ನಾನೇ ಉದಾಹರಣೆ. 8ನೇ ಕಾಯಿಗೆ ನಾನು 3ನೇ ಕಾಯಿ ಕಟ್ಟೋಷ್ಟರಲ್ಲೇ ನನ್ನ ಕೆಲಸ ಆಗೋಯ್ತು. ಇನ್ನೂ ಒಂದು ಕೆಲಸಕ್ಕೆ ಬೇಡ್ಕೊಂಡು ನಾನು ಈಗ 8ನೇ ಕಾಯಿ ಕಟ್ಟಿದ್ದೀನಿ. 9ನೇ ಕಾಯಿಗೆ ಅಷ್ಟರಲ್ಲಿ ಇನ್ನೂ ಒಂದು ಕೆಲಸ ಆಗಬೇಕು ಅಂತೇಳಿ ಬೇಡ್ಕೊಂಡಿದ್ದೀನಿ. ಅದಾಗುತ್ತೆ ಅಂತ ನನ್ನ ತಾಯಿ ಮೇಲೆ ಭಾರ ಹಾಕಿದ್ದೀನಿ. ಮತ್ತು ಈ ಕಾಯಿ ಕಟ್ಟಿದವ್ರಿಗೆ ಯಾವುದೇ ರೀತಿ ಮೋಸ ಇಲ್ಲ. ಸುಮ್ಮನೆ ಅವ್ರಿವ್ರು ಹೇಳ್ತಾರೆ ಮರ ಕಟ್ಟಿದ ತಕ್ಷಣ ಇದಾಗುತ್ತೆ ಅಂತ. ಕೆಲಸಗಳು ಖಂಡಿತ ಆಗುತ್ತೆ. ಅಮ್ಮನ ನಂಬಿ ಎಲ್ಲರೂ ಬನ್ನಿ ಅಂತೇಳಿ ನಾನು ಕೋರ್ಕೊತೀನಿ. ಒಂದು ಹೇಳ್ಬೇಕಂದ್ರೆ ಈ ಕಾಟೇರಮ್ಮ ತಾಯಿ ದೇವಸ್ಥಾನ ಬಂದಾಗಿನಿಂದ ನನಗೆ ಜಾಸ್ತಿ ಕೆಲಸಗಳಂತ ಒಂದು ಆಗಿದೆ ಅಂದರೆ ನನ್ನ ಮೈಯಲ್ಲಿ ನನಗೆ ಎದೆ ನೋವು ಅನ್ನೋದಿತ್ತು. ಎಲ್ಲ ಹಾಸ್ಪಿಟ್ಲಲ್ಲಿ ಹೋಗಿದ್ದೆ. ಎಲ್ಲ ಹಾಸ್ಪಿಟ್ಲಲ್ಲೂ ಎಲ್ಲ ನಾರ್ಮಲ್ ಅಂತ ಬರ್ತಾಯಿದೆ. ಬಟ್ ಈ ತಾಯಿನ ಇದು 4ನೇ ಅಮಾವಾಸ್ಯೆ. ನಾನು ವಾರ ಬರ್ತಾಯಿದ್ದೆ. ವಾರ ಬರೋಕ್ಕಾಗಿಲ್ಲ. ಬಟ್ ಅಮಾವಾಸ್ಯೆ ದಿವಸ ಇದು 4ನೇ ಅಮಾವಾಸ್ಯೆಗೆ. ಆದರೆ ನನ್ನ ಎದೆ ನೋವಿಗೆ ಜಾಸ್ತಿ ಈ ತಾಯಿ ನನಗೆಲ್ಲ ಸಂಭರಿಸ್ಕೊಂಡು ಇದು ಲಾಸ್ಟ್ನೇದು ಒಂದು ಹುಡುಗಾಟನೆ 9ನೇ ವಾರ. ಆದ್ರೂ ಎಲ್ಲ ಕಡೆಯೂ ಹೋಗಿದ್ದು ಎಲ್ಲೂ ಏನೂ ಅಷ್ಟೇ ಆಗಿಲ್ಲ. ಆದರೆ ಈ ತಾಯಿನ ನಂಬ್ಕೊಂಡು ಯಾರೋ ಹೇಳಿದ್ರು, ಯೂಟ್ಯೂಬಲ್ಲೇ ನೋಡ್ಕೊಂಡು ಬಂದೆ ನಾನು ಅಲ್ಲಿಂದ. ಆದರೆ ತಾಯಿ ನನಗೆ ಎದೆ ನೋವು ಅನ್ನೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ದೇವರ ಹತ್ರ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ. ಆಮೇಲೆ ತಾಯಿ ಎಲ್ಲರೂ ನಂಬಿ ಎಲ್ಲರೂ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಅಮ್ಮನಿಗೆ ನಾನು ಇದು 4ನೇ ವಾರ ಬರ್ತಾಯಿದ್ದೀನಿ. 1ನೇ ವಾರ ಬಂದೆ. ನನ್ನ ನಂಬಿಕೆ ಇಲ್ದಂತಲೇ ಬಂದೆ. ಆದರೂ ಕಾಯಿ ಕಟ್ಟಿ ಅಮ್ಮನ ಮೇಲೆ ನನ್ನ ಭಕ್ತಿ, ನನ್ನ ಕಷ್ಟ ತೋಡ್ಕೊಳೋದೆ. 2ನೇ ವಾರ ನನ್ನ ಮನೆ ತುಂಬ ಲೋನ್ ಆಗಿಲ್ಲ, ಎಲ್ಲೂ ಲೋನ್ ಆಗಿಲ್ಲ. ನಾನು ತುಂಬ ಕಷ್ಟದಲ್ಲಿದ್ದೆ. 2ನೇ ವಾರ ಬಂದು ನಾನು ಕಾಯಿ ಕಟ್ಟೋದೆ. ನನಗೆ ನಿಜವಾಗೂ ಮನೆ ಹೋಮ್ ಲೋನ್ ಆಯಿತು. ನನ್ನ ಕಷ್ಟಗಳು ಪರಿಹಾರ ಆಯಿತು. ನಿಜವಾಗೂ ಇಲ್ದಿರೋ ನಂಬಿಕೆ ಈಗ ನನ್ನ ನಂಬಿಕೆ ಬಂದಿದೆ. ಇದು 4ನೇ ವಾರ ಬಂದು ಕಟ್ತಾಯಿದ್ದೀನಿ. ಅದೇ ರೀತಿ ಬರೋ ಎಲ್ಲ ಭಕ್ತರಿಗೂ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ. ಅಂದರೆ ಇಲ್ಲಿ ಅಮ್ಮ ಶಕ್ತಿಪೀಠ ಅಂತ ಜಾಸ್ತಿ ಯೂಟ್ಯೂಬಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ಅದು ನೋಡಿ ಜನ ಬರೋಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ಅಡ್ರೆಸ್ ಅಂತೂ ಗೊತ್ತಾಗ್ತಾ ಇಲ್ಲ. ಸೊ ಗೂಗಲಲ್ಲೇ ಚೆಕ್ ಮಾಡಿ ನಾವು ಬರ್ತಾಯಿದ್ವಿ. ಬಟ್ ಇತ್ತೀಚೆಗೆ ತುಂಬ ಅಡ್ರೆಸ್ಸನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಾವೇನೋ ಒಂದು ಬೇಡಿಕೆ ಬೇಡ್ಕೊಂಡು ಒಂದು ಅದಕ್ಕೆ ಎತ್ಕೊಂಡು ಆಮೇಲೆ ಇಲ್ಲಿ 108 ಬಾರಿ ರೌಂಡ್ ಹೊಡೆದು ಅದು ಮಂತ್ರ ಕೊಟ್ಟಿರ್ತಾರೆ. ಅದು ಹೇಳಿ ನಾವು ಜಪನೆ ಮಾಡ್ತಾ ಇರ್ತೀವಲ್ಲ. ಸೊ ಕೆಲವ್ರಿಗೆ 2 ವಾರ, ಕೆಲವ್ರು 3 ವಾರ ಆ ಥರ ಎಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಆಗಿದೆ. ಸೊ ನನಗೆ ಇಲ್ಲಿ ಬಂದು 1-2 ವಾರಕ್ಕೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗಿದೆ. ಸೊ ಅಮ್ಮಂದು ಪವರ್ ಏನು ಅಂತ ಸ್ಲೋಲಿ ನಮಗೆ ಗೊತ್ತಾಗ್ತಾ ಇದೆ ಬರ್ತಾ ಇದ್ದಂಗೆ. ಆಗ್ತಾ ಇದೆ, 100% ಆಗ್ತಾ ಇದೆ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನಾವು ದೇವ್ರಿಗೆ ಅರ್ಕೆ ಮಾಡಕ್ಕೆ ಬಂದಿದ್ದೀವಿ. ಅರ್ಕೆ ಮಾಡಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ ಸುಮಾರು ಭಕ್ತಾದಿಗಳು ಜಾಸ್ತಿ ಜನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಗೆ ಹೋದರೆ ಒಳ್ಳೇದಾಗುತ್ತಂತ ನಮಗೆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಅವ್ರಿಗೆ ಮೈಗೆ ಜಾಸ್ತಿ ಹುಷಾರಿರಲಿಲ್ಲ. ಅವರು 15 ವಾರ ಇಲ್ಲಿ ಬಂದಿದ್ದಾರೆ. ಮತ್ತು ಅವ್ರು ಇಲ್ಲಿಗೆ ಬಂದ ಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋದರು. ಜಾಸ್ತಿ ಪ್ರಾಬ್ಲಮ್ ಇತ್ತು, ಕಾಲು ಊತ, ಹೊಟ್ಟೆ ಊತ ಎಲ್ಲ ಇತ್ತು. ಹಾಸ್ಪಿಟ್ಲಲ್ಲಿ ಒಂದು 4 ದಿವಸ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಅವ್ರಿಗೆಲ್ಲ ಕ್ಲಿಯರ್ ಆಯಿತು. ದೇವ್ರ ನಂಬಿಕೆ ಒಂದು ಇದರಿಂದ ನಮಗೆ ಒಂದು ಇದೇ ಇತ್ತು. ಇನ್ನೊಬ್ಬರು ಬಂದಿದ್ದಾರೆ, ಅವ್ರಿಗೆ ಒಳ್ಳೆ ಆಗುತ್ತೆ ಅಂತ ದೇವರು ಆಶೀರ್ವಾದ ಆಗಲಿ,
ಅವ್ರಿಗೆ ಒಳ್ಳೇದು ಮಾಡಲಿ, ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಿದ್ದಾರೆ. ಅವ್ರು ಚೇತರಿಸ್ಕೊಂಡಿದ್ದಾರೆ ಈ ದೇವರಿಂದ, ಕಟಾರಮ್ಮ ದೇವರಿಂದ. ಅವರು ಬಂದಿದ್ದಾರೆ, ಅವರು ಕರ್ಕೊಂಡ್ಬಂದಿದ್ವಿ. ಅವ್ರಿಗೂ ಒಳ್ಳೇದಾಗಲಿ, ಭಗವಂತ ಆಶೀರ್ವಾದ ಮಾಡಲಿ ಅಂತ ಇಲ್ಲಿ ನಂಬಿಕೆ ಬಂದಿದ್ದೀವಿ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು. ನಾವು 3ನೇ ಟೈಮ್ ಬರ್ತಾಯಿದ್ದೀರಿ. ತುಂಬ ಒಳ್ಳೇದಾಗ್ತದೆ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೇದು. ನಮಗೂ 2 ಟೈಮ್ ಬಂದಿದ್ದೀರಲ್ಲ, ಸ್ವಲ್ಪ ಚೆನ್ನಾಗಿ ಒಳ್ಳೇದು ಕಾಣಿಸ್ತಾ ಇದೆ, ಅನುಕೂಲ ಇದೆ. ಯಾರೋ ಬರೋರು ಬಂದು ನೋಡ್ಕೊಂಡು ಆರಾಮಾಗಿ ತಾಯಿ ಹತ್ರ ದರ್ಶನ ತಗೊಂಡೋಗಿ ಎಲ್ಲರಿಗೂ ಒಳ್ಳೇದಾಗ್ತದೆ. ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ನಾವು ಬಯಸ್ತಾ ಇದ್ದೀವಿ. ನೀವು ಎಲ್ಲಿಂದ ಬಂದಿರೋದು? ನಾವು ಸರ್ಜಾಪುರದಿಂದ ಬಂದಿದ್ದೀರಿ, ಕೃಷ್ಣಪ್ಪ ಅಂತ. ತುಂಬ ಒಳ್ಳೇದಾಗ್ತಾ ಇದೆ, ಎಲ್ಲ ಹೇಳ್ತಾ ಇದ್ದಾರೆ ಒಳ್ಳೇದಾಗ್ತದೆ. ಬಂದು ನೋಡ್ಕೊಂಡು ಹೋದರೆ ಒಳ್ಳೇದಾಗ್ತದೆ. ಯಾಕಂದರೆ ಎಲ್ಲ ನಂಬಿಕೆ ಇದೆ, ದೇವರಿದ್ದಾರೆ ಅಂದರೆ ಎಲ್ಲೆಲ್ಲ ಇರ್ತದೆ ಅಂತ ಗೊತ್ತಾಗ್ತಾ ಇದೆ. ಒಳ್ಳೇದಾಗ್ತದೆ 100% ಒಳ್ಳೇದಾಗ್ತದೆ. ಅಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ಇದರಲ್ಲಿ ಶಕ್ತಿ ಇದೆ, ಈ ಜಾಗದಲ್ಲಿ ಒಂದು ಶಕ್ತಿ ಇದೆ. ಬಂದು ಈ ಜಾಗ ತಿಳ್ಕೊಂಡು ಹೋದರೆ ಎಲ್ಲ ಮನಸ್ಸು ನಿರಾಳ ಆಗ್ತದೆ, ನೆಮ್ಮದಿ ಇರ್ತದೆ, ಒಳ್ಳೇದಾಗ್ತದೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ದೇವಸ್ಥಾನ? ನಮ್ಮ ಫ್ರೆಂಡ್ಸು ಹೇಳಿದ್ರು, ನಮ್ಮ ಫ್ರೆಂಡ್ಸ್ ಮುಖಾಂತರ ನಾವು ಬಂದಿದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ. ಬಂದು ಹೋದರೆ ಒಳ್ಳೇದಾಗ್ತದೆ 100%. ವಿಜಯನಗರದಿಂದ ಬಂದಿದ್ದೀನಿ. ಯೂಟ್ಯೂಬಲ್ಲಿ ನೋಡಿದೆ, ಬಂದೆ. ಇವತ್ತು ತುಂಬ ಖುಷಿ ಆಯಿತು. ಅಮ್ಮ ಶಕ್ತಿಪೀಠ ಅಂತ, ಕಾಟೇರಮ್ಮ ದೇವಸ್ಥಾನ ಅಂತ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಇಷ್ಟ ಆಯಿತು ಸರ್. ಬೆಳಗ್ಗೆ ಬಂದು ತುಂಬ ದರ್ಶನ ಆಯಿತು. ಫಸ್ಟು ಊಟ ಮಾಡ್ದೋ, ಊಟಕ್ಕೂ ಏನಷ್ಟು ತೊಂದರೆ ಇಲ್ಲ, ಊಟನೂ ಮುಗಿಸ್ಕೊಂಡು ದರ್ಶನ ತುಂಬ ಚೆನ್ನಾಗಾಯಿತು ಸರ್. ತಾಯಿನ ದೇವಿನ ನಂಬಿ ಬಂದಿದ್ದೀವಿ. ಬಂದಿರೋ ಭಕ್ತಾದಿಗಳು ಎಲ್ಲರಿಗೂ ತಾಯಿ ಮಾತ್ರ ಕೈ ಬಿಡಲ್ಲ ಸರ್. ಪವರ್ಫುಲ್ಲು ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಾ ಯಾವ ಥರ ನಡೀತಾ ಇದೆ ಮತ್ತು ಆ ಜನ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅಮ್ಮ ದೇವಸ್ಥಾನಕ್ಕೆ ಫಸ್ಟ್ ಇವತ್ತೇ ಬಂದಿದ್ದು. ಎಲ್ಲ ಭಕ್ತಾದಿಗಳು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಮೊಬೈಲೆಲ್ಲ ನೋಡಿ ಬೇಡ್ಕೊಂಡಿದ್ದಕ್ಕೆ ನಮ್ಮ ವ್ಯವಹಾರ ಸ್ವಲ್ಪ ಸಾಲ್ವ್ ಆಯಿತು. ವ್ಯವಹಾರ ಮಾಡ್ತಾ ಇರೋದು ಅದರಿಂದ ಬಂದು ಆ ನಂಬಿಕೆ ನಮಗಿದೆ. ಇನ್ನೂ 9 ವಾರ ಬರ್ತೀನಿ ಸರ್. ನಮ್ಮೂರು ಬಸವನ ಭಾಗ್ಯವಾಡಿ. ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ನಮಗೆ ನಮ್ಮ ಅಣ್ಣ ಒಂದು ಸತಿ ಬಂದು ಹೋಗಿದ್ರು ಇಲ್ಲಿ. ನಮ್ಮ ಅಣ್ಣ ಹೇಳಿದ ತಕ್ಷಣ ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದ್ವಿ. ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಮತ್ತು ಇಲ್ಲಿ 9 ವಾರ ಕಾಯಿ ಕಂಪ್ಲೀಟ್ ಆಗಿದೆ. ಮತ್ತು ಕಾಯಿ ಕಟ್ಟಬೇಕು 9 ವಾರ. ಮತ್ತು ಶಕ್ತಿ ಜಾಸ್ತಿ ಇದೆ. ಫಸ್ಟ್ ಬಂದ ತಕ್ಷಣ ಅಮ್ಮನ ಹತ್ರ ಬೇಡ್ಕೊಂಡಿದ್ದೆ, ಎಕ್ಸಾಮಲ್ಲಿ ಪಾಸ್ ಆಗಬೇಕು ಮತ್ತು ಕಾಲೇಜ್ ಚೆನ್ನಾಗಿ ಓದ್ಕೋಬೇಕು ಅಂತ. ಕೆಲಸ ಆಗಿದೆ? ಕೆಲಸ ಆಗಿದೆ. ಫ್ರೆಂಡ್ ಹೇಳಿದ್ದ, ಬಂದಿದ್ದೆ. ಫಸ್ಟ್ ಒಂದು 5 ವಾರ ಕಟ್ಟಿದೆ, ಮತ್ತು ಏನು ಆಗಲಿಲ್ಲ. 6ನೇ ವಾರ ಕಟ್ಟಿದೆ. ನಾನು ಅಂದ್ಕೊಂಡಿದ್ದೆ ಆಯಿತು ಸರ್, ತುಂಬ ಒಳ್ಳೆಯದಾಗಿದೆ. ತಾಯಿ ತುಂಬ ಶಕ್ತಿ ಇದೆ. ಫಸ್ಟ್ ವಾರ ಬಂದು 2 ವಾರ ಬಂದೆ. 5ನೇ ವಾರ ನಮಗೆ ರಿಸಲ್ಟ್ ಬಂತು ಸರ್. ತುಂಬ ಶಕ್ತಿ ಇದೆ ಸರ್ ಇಲ್ಲಿ. ತುಂಬ ಒಳ್ಳೆಯದಾಗುತ್ತೆ ಸರ್. ಬಂದು ನಮ್ಮ ಹಿಂದೂ ಬೆಳೆಸ್ಬೇಕು ಸರ್, ಹಿಂದೂ ಟೆಂಪಲ್ ಬೆಳೆಸ್ಬೇಕು. ಇವಾಗ 250 ಅಡಿ ಪತ್ತೆಗಿರಿ ದೇವಿ ದೇವಸ್ಥಾನ ಇದು ಕಟ್ತಾ ಇದ್ದಾರೆ. ತುಂಬ ಒಳ್ಳೆಯದು ಸರ್ ಇಲ್ಲಿ ಬಂದರೆ.